ಏನಿದು ಶರ್ಬತ್ ಜಿಹಾದ್? ಎಡಪಂಥೀಯರ ನಿದ್ದೆಗೆಡಿಸಿದೆ ರಾಮದೇವ್ ಬಾಬಾ ಹೇಳಿಕೆ. ರೂಫ್ ಅಫ್ಜಾಗೆ ಟಕ್ಕರ್ ನೀಡಲು ಸಜ್ಜಾಗಿದೆ ಗುಲಾಬ್ ಶರ್ಬತ್. ಶರ್ಬತ್ ಜಿಹಾದ್ ಎಂಬ ಹೊಸ ಪದ ಇತ್ತೀಚೆಗೆ ಸಾಕಷ್ಟು ಮುನ್ನೆಲೆಗೆ ಬರುತ್ತಿದ್ದು, ಇದು ಲೆಫ್ಟಿಸ್ಟ್ ಗ್ಯಾಂಗ್ ಎಂದು ಕರೆಯಲ್ಪಡುವ ಇಸ್ಲಾಮಿಕ್ ಚಿಯರ್ ಲೀಡರ್ಗಳ ನಿದ್ದೆಗೆಡಿಸಿದೆ. ಹೀಗಾಗಿ ಈ ಗ್ಯಾಂಗ್ ರೂಫ್ ಅಫ್ಜಾ ಎಂಬ ಶುಗರ್ ಸಿರಪ್ ಅನ್ನ ಪ್ರಚಾರ ಮಾಡಲು ಸ್ವತಃ ಫೀಲ್ಡ್ಗೆ ಇಳಿದಿದೆ. ಯೋಗ ಗುರು ಮತ್ತು ಪತಂಜಲಿ ಆಯುರ್ವೇದದ ಸಹ ಸಂಸ್ಥಾಪಕ ಬಾಬಾ ರಾಮದೇವ್ ಅವರು ತಮ್ಮ ಕಂಪನಿಯ ರೋಸ್ ಶರ್ಬತ್ ಪ್ರಮೋಷನ್ ಸಂದರ್ಭದಲ್ಲಿ ಶರ್ಬತ್ ಜಿಹಾದ್ ಎಂಬ ಪದವನ್ನು ಉಲ್ಲೇಖಿಸಿದ ಬಳಿಕ ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತಿವೆ. ಏಪ್ರಿಲ್ 3ರಂದು ಪತಂಜಲಿ ಉತ್ಪನ್ನಗಳ ಫೇಸ್ಬುಕ್ ಪುಟದಲ್ಲಿ ಪೋಸ್ಟ್ ಮಾಡಲಾದ ಪ್ರಮೋಷನ್ ವಿಡಿಯೋದಲ್ಲಿ ಬಾಬಾ ರಾಮದೇವ್ ಅವರು ಯಾವುದೇ ಕಂಪನಿಯ ಹೆಸರನ್ನು ಹೇಳದೆಯೇ ಕೆಲವು ತಂಪು ಪಾನೀಯಗಳು ಶರ್ಬತ್ ಜಿಹಾದ್ ಮಾಡುತ್ತಿವೆ ಎಂದಿದ್ದರು. ಬೇಸಿಗೆಯಲ್ಲಿ ಬಾಯಾರಿಕೆ ನೀಗಿಸುವ ನೆಪದಲ್ಲಿ ಸೇವಿಸಲಾಗುವ ಕೆಲವು ತಂಪು ಪಾನೀಯಗಳು ಶೌಚಾಲಯ ಕ್ಲೀನರ್ಗಳಿಗೆ ಸಮನಾಗಿರುತ್ತದೆ. ಇಂತಹ ಶರ್ಬತ್ ಮಾರಾಟದಿಂದ ಬರುವ ಆದಾಯ ಮಸೀದಿಗಳು, ಮದ್ರಾಸಗಳು ಮತ್ತು ಇತರ ಇಸ್ಲಾಮಿಕ್ ಸಂಸ್ಥೆಗಳಿಗೆ ಸೇರುತ್ತಿದೆ ಎಂದು ಆರೋಪಿಸಿದರು. ಅಲ್ಲದೆ ಪತಂಜಲಿಯ ರೋಸ್ ಶರ್ಬತ್ ಮಾರಾಟದಿಂದ ಬರುವ ಆದಾಯ ಗೋಶಾಲೆ, ಆಚಾರ್ಯ ಕುಲಂ, ಪತಂಜಲಿ ಯೂನಿವರ್ಸಿಟಿ ನಿರ್ಮಾಣಕ್ಕೆ ಹೋಗುತ್ತದೆ. ಲವ್ ಜಿಹಾದ್, ವೋಟ್ ಜಿಹಾದ್ ಇರುವಂತೆ ಶರ್ಬತ್ ಜಿಹಾದ್ ಕೂಡ ಇದೆ. ಹಿಂದೂಗಳು ತಮ್ಮನ್ನು ತಾವು ಶರ್ಬತ್ ಜಿಹಾದ್ನಿಂದ ರಕ್ಷಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಮೂಲಗಳ ಪ್ರಕಾರ ಅವರು ರೂಹ್ ಅಫ್ಜಾ ಪಾನೀಯ ಮಾರಾಟ ಮಾಡುವ ಹಮ್ದರ್ದ್ ಲ್ಯಾಬೊರೇಟರಿಯನ್ನು ಪರೋಕ್ಷವಾಗಿ ಟಾರ್ಗೆಟ್ ಮಾಡಿ ಈ ಹೇಳಿಕೆ ನೀಡಿದರು ಎನ್ನಲಾಗಿದೆ. ರಾಮದೇವ್ ಅವರ ಈ ಹೇಳಿಕೆಗಳು ಸಹಜ ಎಂಬಂತೆ ಲೆಫ್ಟ್ ಇಕೋಸಿಸ್ಟಮ್ ಅನ್ನು ತೀವ್ರ ಘಾಸಿಗೊಳಿಸಿದೆ. ಇಸ್ಲಾಮಿಕ್ ಮೂಲಭೂತ ಅಂಶಗಳ ರಕ್ಷಣೆಗಾಗಿ ಈ ಗ್ಯಾಂಗ್ ಎದ್ದು ನಿಂತಿದ್ದು ರೂಹ್ ಅಫ್ಜಾ ತಂಪು ಪಾನೀಯವನ್ನ ಪ್ರಚಾರ ಮಾಡಲಾರಂಭಿಸಿದೆ. ಒಬ್ಬರ ಹಿಂದೆ ಒಬ್ಬರಂತೆ ರೂಫ್ ಅಫ್ಜಾ ಬಾಟಲಿಯೊಂದಿಗಿನ ತಮ್ಮ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಅದಕ್ಕೆ ಮೊಹಮ್ಮದ್ ಕಾ ಶರ್ಬತ್ ಎಂದು ಒಕ್ಕಣೆ ಬರುತ್ತಿದ್ದಾರೆ. ಕಟ್ಟರ್ ಇಸ್ಲಾಮಿಕ್ ಸಂಚುಕೋರ ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಒಂದು ಹೆಜ್ಜೆ ಮುಂದೆ ಹೋಗಿ ರಾಮದೇವ್ ಅವರನ್ನ ಲಾಲಾ ರಾಮದೇವ್ ಎಂದು ಕರೆದು ಅವರ ಮೇಲೆ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿದ್ದಾನೆ. ಇಷ್ಟಕ್ಕೂ ರಾಮದೇವ್ ಮಾಡಿದ ಆರೋಪ ಸತ್ಯವೇ ಎಂದು ಪರಿಶೀಲಿಸಿದರೆ ಹೌದು, ಸತ್ಯ ಎನ್ನುತ್ತಿದೆ ಕೆಲವೊಂದು ಮೂಲಗಳು. ರೂಫ್ ಅಫ್ಜಾದಂತಹ ಪಾನೀಯ ಮಾರಾಟದ ಹಣಗಳು ಇಸ್ಲಾಮಿಕ್ ಸಂಸ್ಥೆಗಳಿಗೆ ಹೋಗುತ್ತಿರುವುದು ನಿಜವೇ ಆಗಿದೆ. ಹೀಗಾಗಿ ಹಿಂದೂಗಳು ಇಂತಹ ಪಾನೀಯಗಳಿಂದ ದೂರ ಇರಬೇಕೆಂದು ರಾಮದೇವ್ ಬಯಸಿರುವುದರಲ್ಲಿ ಯಾವುದೇ ತಪ್ಪಿಲ್ಲ. ಈ ಬಗ್ಗೆ ಹಿಂದೂಗಳಲ್ಲಿ ಅರಿವು ಮೂಡಿಸುವುದು ಅಗತ್ಯವೇ ಆಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.